ನಾವು ಆಟೋ ಡ್ರೈವರ್ಗಳು ನಾವು. ಹ್ಞೂ ಏನು ಸಮಸ್ಯೆ ಐತೆ? ಏನು ಸಮಸ್ಯೆ ಅಂದ್ರೆ 5 ವರ್ಷ ಆಯ್ತು ಗುಂಡಿ ಬಿದ್ದು. ಆ ತಗ್ ಮುಚ್ಚಕ್ಕಾಗಲ್ಲ. ತಗ್ ಮುಚ್ಚೋದರಲ್ಲಿ ಅಲ್ಲೆಲ್ಲ ಪ್ಯಾಚ್ ಹಾಕ್ಯಂದು ಬೀಳ್ತಾನದ್ರ. ಅಲ್ಲೆಲ್ಲ ಪ್ಯಾಚ್ ಹಾಕೋದು ಬೀಳ್ತಾನ ನೋಡ್ರಿ, ಹೋಗ್ರಿ ಗೊತ್ತಾಗುತ್ತೆ. ಎಲ್ಲೆಲ್ಲಿ ತಗ್ ಮುಚ್ಚಿಲ್ಲ, ಎಳ್ತಾ ಮಾತ್ರ ಮುಚ್ಚಿ ಬೀಳ್ತಾ ಅಂದು ಅವರಂಟಿಗೆ ಅವ್ರು ಇದ್ದಾರೆ ಅಷ್ಟೇ. ಲೀಡರ್ಗಳೇ ಕೇಳಲ್ಲ ಇಲ್ಲಿ, ನಾವೇನೇ ಕೇಳ್ತಾರೆ. ಚುನಾವಣೆ ಬಂತು, ಯಾರಿಗೆ ಮೌಟ್ ಹಾಕ್ಬೇಕು ಹಂಗಾರೆ ನಾವು? ಯಾರು ಕೆಲಸ ಮಾಡ್ತಾರೆ? ಯಾರಿಗೆ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ನೋಡ್ರಿ. ಸೊನ್ನೆ ಹೋಸತಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಎಲ್ಲ ಯುವಕರೇ ಇರೋದಿಲ್ಲಿ ಅಲ್ಲ ಹೇಳೋದು. ಈ ಸತಿ ಅಂತೂ 100% ಯಾರಿಗೇನೋ ಹೊಸ ಪಕ್ಷ ಬರುತ್ತೆ, ಯಾರಿಗೇನೋ ಬೇರೆಯವ್ರಿಗೆ ಹಾಕ್ತಾರೆ. ಈ ಸತಿ ಹಳೆ ಲೀಡ್ರಿಗೆ ಯಾರು ಹಾಕಲ್ಲ, ಒಬ್ಬರಿಗೆ ಆದ್ಯತೆ ಕೊಡ್ತೀರಿ ಸಲ? ಲೀಡ್ರಿಗೆ ಹಾಕಲ್ಲ, ಹೊಸಬರಿಗೆ ಯಾರಿಗೇನು ಚಾನ್ಸ್ ಸಿಗುತ್ತೆ ಈ ಸತಿ. ಯಾವ ಪಕ್ಷನಾರಾಗಿರ್ಬೋದು ಅಂತ ಪಕ್ಷನ ಕಟ್ಕೊನಲ್ಲ, ಯಾರಾದ್ರೂ ಹೊಸಬರಿಗೆ ಇದು ಮಾಡ್ತಾರೆ. ಹೊಸಬ್ರು ಅಂದ್ರೆ ಸುಧಾಕರ್ ಮಗ ಆದಂತ ಸುಧಾಕರ್ ಬಂದಿದ್ದಾರೆ. ಅವ್ರು ಮಾಡಿಲ್ಲಲ್ಲ, ಕೆಲಸನೇ ಮಾಡಿಲ್ಲ. ಮಗ ಮಾಡ್ತಾನಂತ. ಹೋಗ್ರಿ ಆ ಕಡೆ ಹೋಗ್ರಿ, ಹರಿಯಬ್ಬಿ ಧರ್ಮಪುರ ಹೋಗ್ರಿ, ಅಲ್ಲಿ ಹೆಂಗ್ಲ ಮಾಡಿದಾರೆ. ನಮ್ಮ ಕಡೆ ಯಾಕೆ ಮಾಡಿಲ್ಲ? ಯಾಕೆ ನಾವು ಓಟ್ ಹಾಕಿಲ್ಲ ಅಲ್ಲಿ ಹೇಳೋದು. ಈ ಸತಿ ಏನು ಸರ್ ಹೇಳಕ್ಕೆ? ಬೆಣ್ಣೆ ಒಂದ್ ಕಡೆ ಸುಣ್ಣ ಆಗೈತಿ ಅಂತೀರಾ? ಒಂದ್ ಕಣ್ಣಿ ಬೆಣ್ಣೆ ಒಂದ್ ಕಡೆ ಸುಣ್ಣ ಆಗೈತಿ. ಹರಿಯಬ್ಬ ಕಡೆ ನೀವು ಹೋಗ್ರಿ, ನೀವೇ ಚಾನಲ್ನಾರ ಅಲ್ಲಿಗೆ. ಅಲ್ಲಿ ಹೆಂಗ್ ರೋಡ್ ಆಗ್ಯದಾವೆ. ನಮ್ಮ ಕುಡಿಯೋ ನೀರಿಗೂ ಬರೋಣ ಇಲ್ಲಿ ಪಿ ಡಿ ಹೋಗಿ ಹೇಳಿದ್ರೆ ಏನಂತ ಗೊತ್ತಾ? ಗ್ರಾಮ ಪಂಚಾಯತ್ ಸದಸ್ಯರು ಮುಗ್ದೈತೆ ಆಲ್ರೆಡಿ ಅವ್ರದ್ದು. ಈಗ ಹೋದ್ರೆ ಪಿ ಡಿ ಹೋಗ್ರಂತಾರೆ. ಪಿ ಡಿ ಹೋದ್ರೆ ಎಲ್ಲ ಊರಿಗೆ ಮೋಟ್ರ್ ಗುಡ್ಡ ಎತ್ತಿ ಇಳಿಸಿದಾರೆ. ಅಲ್ಲಿ ಕಬ್ಬು ಪೈಪ್ ಎಲ್ಲ ಹಂಗೆ ಹೊರಗೆ ಇದಾವೆ. ಯಾವ ಕಾರಣಕ್ಕೂ ನೀರು ಬಿಟ್ಟಿಲ್ಲ. ಉಗಾದಿಗಿದ್ದ ನೀರು ನಿಂತದ್ದು, ಇವತ್ತಿಗೆ ನೀರಿಲ್ಲ. ಮಾರ್ಕೆಟ್ ನೀರು ಎಲ್ಲ ಊರಿಗೆ ಬರ್ತದವೆ, ಈ ಕಡೆ ಲೋಕಲ್ ಬರ್ತಿಲ್ಲ. ಕುಡಿಯೋ ನೀರಿಂದ ಭಾಳ ಸಮಸ್ಯೆ ಆಗೈತೆ. ಕುಡಿಯೋ ನೀರಿಂದ ಸಮಸ್ಯೆ ಆಗೈತೆ, ಪೂರ್ತಿ ಸಮಸ್ಯೆನೇ. ರೈತರದ್ದು ಹೆಂಗೆ ಕಷ್ಟ? ಬೆಳೆ ಹೆಂಗೆ ಬೆಳಿಬೇಕು? ಯಾವ್ದಿಲ್ಲ, ಬೆಳೆನೇ ಇಲ್ಲ. ಏನು ನಿನ್ನೆ ಮೊನ್ನೆ ಮಳೆ ಬಂದದ್ದು ಅಷ್ಟೇ. ಮಳೆ ಬಂದ್ರೆ ಅಷ್ಟೇ ಬದುಕು, ಇಲ್ಲಾಂದ್ರೆ ಇಲ್ಲ. ಅದನ್ನಿಲ್ಲ, ಶೂನ್ಯ. ಭಾಳ ಕಷ್ಟ ಐತೆ ಹಂಗಾರೆ. ಭಾಳ ಕಷ್ಟ ಐತೆ, ಭಾಳ ಕಷ್ಟ. ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ರಿ ಸರ್, ಏನೆಲ್ಲ ಕೆಲಸ ಆಗ್ಯಾವ ನಿಮ್ಮ ಕಾಲದಾಗ? MLAಗಳು ಏನು ಸಾಥ್ ಕೊಟ್ರ? ಏನೇನು ಮಾಡ್ಬೇಕಿನ್ನು? ಏನಿಲ್ಲ ಸರ್, ನಮ್ಮ ರೈತರಿಗೆ ಕೇಳೋದು ಏನಂದರೆ ನೀರಿನ ಅವಶ್ಯಕತೆ ಬೇಕು. ಈಗ ರೈತರಿಗೆ ನೀರಿದ್ದರೆ ಎಲ್ಲ ಒಂದು ಬೆಳೆ ಬೆಳೆಯೋಕ್ಕೂ ಒಂದು ಅನುಕೂಲ ಆಗುತ್ತೆ. ಈಗ ಇಂಪಾರ್ಟೆಂಟು ನೀರು ಬಿಡ್ತೀವಿ ಅಂತಲೇ ಈ ವರ್ಷ 2 ವರ್ಷಕ್ಕೆ ಹೇಳಕ್ಕೆ ಹೊಂದ್ಕೊಂಡ್ರು. ಇದುವರೆಗೂ ನೀರು ಬಂದಿಲ್ಲ. ರೈತರಿಗೆ ನೀರಿದ್ದರೆ ಯಾರು ನಮ್ಮ ಇದರಲ್ಲಿ ನೀರು ಬಿಟ್ಟು ಮುಂದೆ ಬರ್ತಾರ ಅವ್ರಿಗೆ ನಮ್ಮ ರೈತರದ್ದು ಎಲ್ಲರಿಗೂ ಬೆಂಬಲ ಇರುತ್ತೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರಿ, ನಿಮಗೆ ಗೊತ್ತಾ ಕಷ್ಟ ಜನರು ಹೆಂಗೆ ನಿಭಾಯಿಸ್ಬೇಕು ಅಂತ? ಸಚಿವರು ಶಾಸಕರು ಏನು ಮಾಡಿದ್ರು ಕೆಲಸ ಅಂತ? ಅವ್ರನ್ನೇ ಮಾಡ್ತಾರೆ. ಜನಗಳು ಸ್ಪಂದಿಸ್ಬೇಕು, ಏನು ಹೇಳ್ತಾರೆ ಮತ್ತು ಬರಬೇಕು, ಗ್ರಾಮದಲ್ಲಿ ಎಲ್ಲ ವಿಚಾರಿಸ್ಬೇಕು. ಅವ್ರು ಬಂದು ಏನು ಜನಗಳು ಹೇಳ್ತಾರೆ ಅದನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಅವ್ರನ್ನ ಸ್ಪಂದಿಸಿದ್ರೆ ಜನಗಳೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಅನುದಾನ ಆಗಿತ್ತ ನಿಮ್ಮ ಗ್ರಾಮಕ್ಕೆ? ಅಂದ್ರೆ ಈ ಊರಿಗೆ, ಈ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಆಗಿದೆ? ರೋಡ್ ಹೆಂಗಿದೆ? ಆಸ್ಪತ್ರೆ ಹೆಂಗಿದಾವೆ? ಏನಿದಾವೆ? ಈಗ ಒಂದು NH ರೋಡ್ ಪಕ್ಕದಾಗ ನಮ್ಮ ಅರಳಿಕಟ್ಟೆ ಗ್ರಾಮದ್ದು ಇದುವರೆಗೂ ಒಂದು ರೋಡ್ ಮಾಡೋಕ್ಕಾಗಿಲ್ಲ. ಯಾರೇ ಸಚಿವರು ಬಂದರೂ ಒಂದು ರೋಡ್ ಮಾಡೋಕ್ಕಾಗಿಲ್ಲ. ಅಲ್ಲಿ ರೋಡ್ನಲ್ಲಿ ಬಂದು ಅವರು ನೋಡ್ಕೊಂಡು ಹೋದರೆ ಆವಾಗ ಏನು ಅಂಬೋದು ಅವ್ರಿಗೆ ಗೊತ್ತಾಗುತ್ತೆ. ಈಗ ಯಾರನ್ನ ಒಂದು ಬೈಕ್ನಲ್ಲಿ ಬರೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಆ ಥರ ಇದೆ. ಅದನ್ನು ಯಾರೂ ಇದುವರೆಗೂ ಕಿವಿಯಕ್ಕೆ ಹಾಕೊಂಡಿಲ್ಲ. NH ರೋಡ್ ಪಕ್ಕದ ಇದೆ, 1.5 ಕಿಲೋಮೀಟ್ರ್ ಆಗುತ್ತೆ. ಇದುವರೆಗೂ ಯಾರು ಬಂದು ಅದನ್ನು ಏನು ಎತ್ತ ಅಂಬೋದು ಒಬ್ಬರು ಕಿವಿಯಕ್ಕೆ ಹಾಕೊಂಡಿಲ್ಲ. ಆ ಥರ ಇದೆ. ಹೆಂಗೆ ಗೆಲ್ಲಿಸ್ತೀರಾ ನೀವು? 3 ಸಲ ಅವ್ರನ್ನೇ ಗೆಲ್ಸಿರಿ, ಮತ್ತೆ ಯಾಕೆ ಗೆಲ್ಸ್ಬೇಕು? ಈಗ ಯಾರನ್ನ ನಿಲ್ಲಿಸ್ಬೇಕು? ಎಲೆಕ್ಷನ್ ಯಾರಿಗೆ ಗೆಲ್ಬೇಕು? ಎಲ್ಲ ಗೆಲ್ಬೇಕಾದ್ರೆ ಮಾತ್ರ ಬರ್ತಾರೆ ಅಷ್ಟೇ. ಆಮೇಲೆ ಗೆದ್ದೋದ್ಮೇಲೆ ಯಾರೂ ಇತ್ಲ ತಿರುಗಿ ನೋಡೋಲ್ಲ. ನಮ್ಮ ಗ್ರಾಮಕ್ಕೆ ಆಗಲಿ ನಮ್ಮ ಇದು ಸ್ಥಳೀಗೆ ಆಗಲಿ ಯಾರೂ ಬರೋದಿಲ್ಲ. ಕಾಂಗ್ರೆಸ್ ಬೇಕಾ, JDS ಬೇಕಾ, ಅಥವಾ NDA ಪಕ್ಷದಿಂದ ಯಾರು ಅಭ್ಯರ್ಥಿ ಬೇಕಾ? ಹೊಸಬ್ರು ಬೇಕಾ, ಸ್ಥಳೀಯರು ಬೇಕಾ? ಯಾರಾದ್ರೆ ಏನು ಸರ್, ನೀನಂತೂ ನಮಗೆ ಒಟ್ಟಿಗೆ ರೈತರಿಗೆ ನೀರು ಬೇಕು. ನೀರೇ ಇಂಪಾರ್ಟೆಂಟು. ಯಾರು ಬಂದು ನಮಗೆ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಯಾರು ನಮ್ಮ ಮುಂದೆ ಬಂದು ನೀರು ಬಿಡ್ತಾರ ಅವ್ರನ್ನೇ ಇವತ್ತಿನ ದಿನ ಜೈ ಅಂತೀವಿ ನಾವು. ಹಾಂ, ಯಾವ ದುಡ್ಡು ತಗೊಂಡು ಏನು ಮಾಡ್ತೀವಿ? ರೈತರಿಗೆ ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ, ನೀರೇ ಇಂಪಾರ್ಟೆಂಟು. ನೀರೊಂದು ಬಿಟ್ಟರೆ ಎಲ್ಲರೂ ಅದಕ್ಕೆ ಸ್ಪಂದಿಸ್ತಾರೆ ಇವತ್ತಿನಲ್ಲಿ. ಹೆಂಗೈತಿ ಸರ್ಕಾರ ಬಂದಾಗಿಂದ ಉಪಚುನಾವಣೆ ನಡೀತೈತಿ, ನಿಮ್ಗೇನಾರು ಅನುಕೂಲ ಆಗೈತಾ? ನೀರಿನ ಸಮಸ್ಯೆ ಹೆಂಗೈತಿ? ನೀರಿಂದ ಏನು ಸಮಸ್ಯೆ ಇಲ್ಲ, ನೀರೇನು ಬರ್ತವೆ ಎಲ್ಲಿ ಏರಿಯಾದಾಗ. ನೀರು ಕೆರೆಯಾಗಿಲ್ಲ, ಮಳೆ ಬರುತ್ತೆ. ಅವ್ರು ಎಲ್ಲಿ ತರ್ತಾರೆ ನೀರು? ಯಾರು ತರ್ಬೇಕು ನೀರು? ಓಟ್ ಹಾಕ್ತಾರ ತರಕ್ಕೆ ಕೆರೆಗೆ. ಅದನ್ನೆಲ್ಲ ಗುಂಡಿ ಮಾಡಿಸಿ ಚರಂಡಿ ಮಾಡಿದ್ರೆ ನೀರು ಬರ್ತವೆ ಮಾರಿಕಂಡ್ ಮನೆಯವರಿಗೆ. ಅದೇ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಎಷ್ಟು ವರ್ಷ ಬೇಕಿತ್ತು ಈ ಕಡೆ ಕುಡಿಯೋ ನೀರು ಬೇಕಂದ್ರೆ? ಅಯ್ಯೋ, ಆಲೆ ಸಿದ್ದರಾಮಯ್ಯ ಬಂದ್ ಕಿಲ್ಗು ಬಿಟ್ಟದ. ಮಾರಿಕಂಡ್ ಮನೆ ಕೆರೆ ನೀರು ನಮ್ಮ ಮೈಮಗಳದಾಗ 2 ಕೆರೆ ತುಂಬಿದಾವೆ. ರೋಡ್ ಐತಾ? ರೋಡ್ ಐತೆ.
ಆಸ್ಪತ್ರೆ ಐತಿ, ಸ್ಕೂಲು ಸ್ಕೂಲು ಐತಿ, ಶಿಕ್ಷಣ ಸಂಸ್ಥೆ ಎಲ್ಲ ಐತಿ. ಎಲ್ಲ ಐತಿ ಸರ್. ದುರ್ಕ್ ಹೋಗೋ ಅವಶ್ಯಕತೆ ಏನಿಲ್ಲ ನಿಮ್ಗೆ. ಏನಿಲ್ಲ ದುರ್ಕ್ ಹೋಗೋ ಅವಶ್ಯಕತೆ, ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಸೌಲಭ್ಯ ಐತಿ. ಯಾವ ಗಾಡಿ ವ್ಯವಸ್ಥೆ ಇಲ್ಲ. ಗಾಡಿ ಔಷಧಿ ಮಾಡಕ್ಕೆ PD ಅವರು ನಮ್ಮೂರಾಗೆ ಗಾಡಿ ಔಷಧಿ ಮಾಡಂಗಿಲ್ಲ. ಬಸ್ ಬಸ್ ವ್ಯವಸ್ಥೆ ಐತಲ್ರಿ ಸರ್ ದುರ್ಗಕ್ಕೆ, ಅದಕ್ಕೆ ನಡ್ಕೊಂಡೆ ಹೋಗೋದು. ಎಲ್ಲ ಐತಿ, ಎಲ್ಲ ನಡ್ಕೊಂಡೆ ಮಾಡ್ಬೇಕು. ನಡ್ಕೊಂಡೆ ಮಾಡ್ಬೇಕು. ನೀರ್ ಐತಿ, ಕುಡಿಯಂಗಿಲ್ಲ, ಹಂಗೆ ಇಡ್ಬೇಕು ಕೆರೆಯಾಗ. ಕೆರೆಯಾಗ ಹಂಗೆ ಇಡ್ಬೇಕು. ಕೆರೆಯಾಗಿದ್ರ ನೀರ್ ಹಂಗ ಇರ್ತೈತಿ, ಕುಡಿಯಂಗಿಲ್ಲ ಅವನ ಮತ್ ಕುಡಿದ್ರೆ ಖಾಲಿ ಹಾಕವು. ಇಲ್ಲ ಸಾ ನೀರೇ ಇಲ್ಲ ಕೆರೆಯಾಗ. ಕುಡಿಯೋದ ನೀರಿಲ್ಲ. ಮಾರಿಕಣ್ಮೆ ಕೆರೆ ಇದು ಚರಂಡಿ ಹೊಡೆದು ಮಾರಿಕಣ್ಮೆ ಇದ್ದ ಬಿಡ್ತೀವಿ ಅಂತ ಹೇಳಿದ್ರು. ಅವಕ್ಕಿನ್ನ ವ್ಯವಸ್ಥೆ ಇಲ್ಲ, ಅವಕ್ಕಿನ್ನ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ನಮ್ಮೂರಾಗ. ಸರಿ, ಈಗ ಉಪಚುನಾವಣೆ ಬಂತು ಈ ಕ್ಷೇತ್ರಕ್ಕೆ, ಯಾರಿಗೆ ಓಟ್ ಹಾಕ್ತೀರಿ, ಯಾರು ಗೆಲ್ಬೇಕು? ಅವಾಗ ನೋಡೋಣ, ಎಂತೆಂತ ಬುದ್ಧಿವಂತರು ಬರ್ತಾರ ನೋಡಿ ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ. ಬುದ್ಧಿವಂತರು ನಾನು ನಿಲ್ತೀನಿ ನಾಳೆ. ನೀನು ನಿಲ್ಲ, ನಿನಗ ಹಾಕ್ತೀನಿ. ನಾನೇನು ಕೆಲಸ ಮಾಡಲ್ಲ, ಬೆಂಗಳೂರಿಗೆ ಹೋಗಿರ್ತೀನಿ. ಬೆಂಗಳೂರಿಗೆ ಹೋಗಕ್ ಪಾಪ ಅವರು ಓಟ್ ಹಾಕಿರೋರು ಇರ್ತಾರಲ್ರಿ ಸರ್. ಓಟ್ ಹಾಕಿಸ್ಕೊಂಡ್ರು ಇದ್ರು ಸಾಹೇಬ್ರು ತಿರ್ಕೊಂಡ್ರು. ಈಗ ಅವ್ರ ಮಗ ಚುನಾವಣೆ ನಿಂತ್ಕೊಂಬ್ಲಿ ಬಿಡು. ಹಿಂದೆ ಕೆಲಸ ಮಾಡಿದಾರ ಇಲ್ಲ? ಮಾಡಿದಾರ ಸಹ ಪಾಪ. ಅವ್ರು ಭಾರಿ ಒಳ್ಳೆ ಮನುಷ್ಯರು. ಅವ್ರು ಹೇಳಿದ್ದು ಆಗ್ತಾನ ಒಂದು ತಪ್ಸಿಲ್ಲ, ಮಾಡ್ಕೊಟ್ಟದಾರ ಪಾಪ. ಎಲ್ಲ ಕೆಲಸ ಆಗ್ಬೇಕಾಗಿತ್ತು ಪಾಪ. ಅಷ್ಟ್ರಾಗ ಅವ್ರಿಗೆ ಹುಷಾರಿಲ್ದಂಗ ಆಗೈತೆ ಅಂದ್ರೆ ಏನ್ ಮಾಡ್ಕೊಡ್ತಾರೆ. ಸುಧಾಕರ್ ಸರ್ ಮಗ ನಿಂತಿದ್ದಾರೆ, ನಿಂತ್ಕೊಂಬ್ಲಿ ಬಿಡ್ರಿ. ಅವ್ರು ಆಡ್ಲಿ. ಓಟ್ ಹಾಕ್ತೀರಾ? ಹಾಕ್ತಿವಿ ಸಾ. ನಡ್ಕೊಂಡ್ ಹೋದ್ರಕ್ಕಿಂತಿಲ್ಲ ಓಟ್ ಹಾಕಿ ಗೆಲ್ಸ್ತೀವಿ. ಅವ್ರು ಒಳ್ಳೆಯವ್ರು ಪಾಪ. ವ್ಯಕ್ತಿ ನೋಡಿ ಹಾಕ್ತಿವಿ. ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ. ಏನ್ ಕೆಲಸ ಮಾಡ್ತಾರ. ಚುನಾವಣೆ ಬಂತು, ಸಾಹೇಬ್ರು ತಿರ್ಕೊಂಡ್ರಲ್ಲ, ಸುಧಾಕರ್ ಸಾಹೇಬ್ರ. ಈಗ ಚುನಾವಣೆ ನಡೀತೈತೆ, ಯಾರು ನಿಲ್ಲಬೇಕು, ಯಾರು ಗೆಲ್ಲಬೇಕು, ಎಂತಾರು ಬೇಕು? ರೈತರನ್ನ ಸಾಕಂತರ್ಬೇಕು. ರೈತರನ್ನ ನಮ್ಮನ್ನ ಕೈಲಿಡಿ ಅಂತರ್ಬೇಕು. ನಮಗೆ ಉಪಕಾರ ಮಾಡಿ ಹೋದ್ರೆ ನಮ್ಗೇನು ಅವ್ರು ಆಧಾರ ಮಾಡ್ತಾರೋ ನಾವು ಅವ್ರಿಗೆ ಆಧಾರ ಮಾಡ್ತೀವಿ. ಸುಮ್ಮನೆ ನಾವು ಕೊಟ್ಟು ತಿಸ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದಾಗಲ್ಲ. ಇಂಥ ಹಿಂಗೆ 4-5 ಜನ ಬಂದು ನಾನು ಕೇಳಿದ್ರೆ ಗುಡಿಯ ಮಾತು ಕೊಟ್ಟಳು ಅಯ್ಯಮ್ಮ ಹೋದ್ಲು. ಸುಧಾಕರಪ್ಪನೂ ಗುಡಿ ಕಿತ್ತು ಕಟ್ತೀನಿ ಅಂದವೆಲ್ಲ ಸುಳ್ಳಾಗು. ಇವ್ರು ಏನು ಮಾಡ್ತಾರೋ ಗೊತ್ತಲ್ಲ, ನಮ್ಗೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಒಳ್ಳೆಯವ್ರು ಬೇಕಮ್ಮ, ಒಳ್ಳೆಯವ್ರು ಬೇಕು ನಮ್ಗೆ. ಹೆಂಗೈತಿ ವ್ಯಾಪಾರ, ಹೆಂಗೈತಿ ನಿಮ್ ಬೆಲೆ ಸಿಗ್ತದ? ಹೆಂಗೆ ಯಾಕೆ ಸಿಗುತ್ತೆ? ಮಳೆ ಇಲ್ಲಲ್ಲ, ಮಳೆ ಇಲ್ಲ, ಚಾನಲ್ ತರಲಿ, ಕುಡಿಯೋ ನೀರಿಲ್ಲ. ನಾವೇನು ಮಾಡ್ಬೇಕು ರೈತರು? ಅಷ್ಟು ನಮಗೆ ಮುಖ್ಯವಾಗಿ ನೀರು ತರಬೇಕು. ನೀರು ತರಬೇಕು. ನಮಗೇನು ಕೊಡ್ಬೇಡಪ್ಪ, ನೀರು ತರಬೇಕು. ಸುಧಾಕರ್ ಸರ್ ಮಗ ಸುಹಾಸ್ ಸುಧಾಕರ್ ಗೊತ್ತು, ಅದೆಲ್ಲ ನೀನೇನು ಹೇಳ್ಬೇಡ, ನನಗೆಲ್ಲ ಗೊತ್ತಾಲೆ. ನಾವು ರಾಜಕೀಯ ಜನ ಏನು ಹೇಳ್ಬೇಡ. ನಾವು ತಿಪ್ಪಾರೆಡ್ಡಿ ಹಿಂಗೆ ನಿಲ್ಸಿ 3 ಸತ್ಯ ಗೆಲ್ಸಿದ್ವಿ. ಇವ್ರನ್ನ ಗೆಲ್ಲಿಸ್ತೀವಿ ಅಂತ ರೈತರು ಎಲ್ಲರೂ ಕೊಡ್ತಾರೆ, ಯಾರು ಅನ್ಯಾಯ ಮಾಡಲ್ಲ. ನಮಗೆ ಬೇಕು ಆಧಾರ ಅಷ್ಟೇ. ಅದನ್ನೇ ಕೆಲಸ ಬೇಕಾ, ನಮಗೆ ಮುಖ್ಯವಾಗಿ ನೀರು ಬೇಕು. ಹೆಂಗೈತು ಉಪಚುನಾವಣೆ? ಕಾವು ಹೆಂಗೈತಿ? ಅದೆಲ್ಲ ಗೊತ್ತಿಲ್ಲ ನಮಗೆ. ಎಲೆಕ್ಷನ್ಗೆ ಯಾರು ನಿಲ್ಬೇಕು? ಈ ಸುಧಾಕರ್ ಸಾಹೇಬ್ರು ಇದ್ರು, ತಿರ್ಕೊಂಡು ಹೋದ್ರು. ಈಗ ಅವ್ರ ಮಗ ಸುಹಾಸ್ ನಿಂತಿದ್ದಾರೆ. ಉಪಚುನಾವಣೆ ಅಂತ ಆಗ್ಲೇಬೇಕು, ಅನಿವಾರ್ಯ. ಯಾರು ಬೇಕು, ಎಂತಾರು ಬೇಕು? ಯಾರನ ಬರ್ಲಿ ಬಿಡು, ಅವ್ರವ್ರ ಬೇಳೆ ಅವ್ರ ಬೇಸಿಗೆ ಬರ್ತಾರೆ. ಕೆಲಸ ಅಭಿವೃದ್ಧಿ ಏನಾಗಿಲ್ಲ, ಯಾತದ್ದು ಆಗಿಲ್ಲ. ರಸ್ತೆ ಆಗಿಲ್ಲ, ನೀರಿಲ್ಲ. ಅವ್ರ ಹಿಂದೆ ಮುಂದೆ ಹೋಗೋರಿಗೆ ಮಾಡ್ಕೊಳ್ಳೋದಾರ ಅಷ್ಟೇ. ಹೇಳ್ರಿ ಕಾಂಗ್ರೆಸ್ ಸರ್ಕಾರ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕು. ಹೆಂಗಸರಿಗೆ ಕೊಟ್ಟರೆ ತೆಗಿಬೇಕು. ಎಲ್ಲ ಗ್ಯಾರಂಟಿ ಕಾರ್ಡ್ಗಳೆಲ್ಲ ಎಲ್ಲ ತೆಗೆದ್ರೆ ಸರ್ಕಾರ ಒಂದು ನಿಗದಿಗೆ ಬರುತ್ತೆ. ಕರ್ನಾಟಕ ಸರ್ಕಾರದ ಒಂದು ಇದಿರುತ್ತೆ. ಅಭಿವೃದ್ಧಿ ಕೆಲಸಗಳು ಯಾವನ್ ಮಾಡ್ಯದಾನೆ? ಏನು ಮಾಡ್ಯಾರ ಹೇಳು? ಕುಡಿಯೋ ನೀರಿಲ್ಲ, ಮಳೆ ಇಲ್ಲ, ರೈತರು ಹೆಂಗೆ ಬದುಕಬೇಕು? ಕಷ್ಟ. ಸುಧಾಕರ್ ಸರ್ ಏನು ಮಾಡಿಲ್ಲ, 3 ಸಲ MLA ಏನು ಮಾಡ್ಯಾರ? ತೋರಿಸ್ಲಿ ಹೇಳಿ, ಬಂದು ತೋರಿಸ್ಲಿ ಹೇಳ. ಸರ್ಕಾರ ಬಸ್ ಸ್ಟ್ಯಾಂಡ್ ಮಾಡಿದಾರಂತೆ, ಆಸ್ಪತ್ರೆ ಮಾಡಿದಾರಂತ. ಯಾವ್ದು ಮಾಡ್ಯಾರ? ಅಲ್ಲೆಲ್ಲ ಮಾಡಿದಾರಂತ. ಎಲ್ಲಿ ಮಾಡ್ಯಾರ? ಹಿರಿಯರ ಮಾಡಿದ್ರೆ ಅಲ್ಲೇ ಆಯ್ತು. ಇಲ್ಲೇನು ಮಾಡ್ಯಾರ? ಜನರಿಗೆ ಕೈ ಸಿಗಂತ ಆಗ್ಬೇಕು. ಮತ್ತೇನಂತಿದ್ದೆ, ಹಳ್ಳಿಗಳದ್ದು ಆಗ್ಬೇಕಲ್ಲ ಪುಟ್ಟು. ನೀರಿನ ಭಾಳ ಸಮಸ್ಯೆ ಐತೆ ಅಂತ ನೋಡು. ಟ್ಯಾಂಕರ್ ನೀರಿಗೆ ಹೊಡಿತಿದಾರೆ. ಅವ್ರ ಸಮಸ್ಯೆಗಳು ಅವರು ಏನು ಮಾಡ್ಬೇಕು ಹೇಳು? ಕಷ್ಟ ಐತೆ. ಉಪಚುನಾವಣೆ ಅಂತ ನಡೀತೈತೆ, ಎಂತಾರನ್ನ ಆಯ್ಕೆ ಮಾಡ್ತೀರಾ ನೀವು? ಯಾವ್ದಾವ ಬಂದಾರ ಆಗ್ತಾರೆ. ಹೇಳ್ರಿ, ಏನು ಸರ್ಕಾರ ಸರ್ಕಾರದಿಂದ ಈ ಸರ್ಕಾರದಿಂದ ಏನು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಕುಡಿಯೋ ನೀರಿನ ಸಮೇತ ಆಗಿಲ್ಲ. ಜಲ ಮಿಷನ್ದು ಆಗಬೇಕಾಯ್ತು, ಅದು ಆಗಿಲ್ಲ. ಎಲ್ಲ ಕೆಲಸಗಳು ಸ್ಥಗಿತವಾಗಿದೆ. ಏನು ಕೆಲಸಗಳು ಆಗಿಲ್ಲ. ಯಾಕೆ ಈ ಥರ ಆಯ್ತು? ಯಾಕೆ ಫ್ರೀ ಕೊಟ್ಟಿಂಗ್ ಆಯ್ತಾ? ಹೆಂಗೆ ಸರ್ಕಾರ ಏನು ಎಲ್ಲ ಫ್ರೀ ಕೊಟ್ಟು ಎಲ್ಲ ಏನು ಇವ್ರದ್ದು ಇದೇ ಸರಿಯಲ್ಲ, ಸ್ಪೆಂಡ್ ಮಾಡ್ತಾ ಇಲ್ಲ ಸರಿಯಾಗಿ.
ಏನು ಬರುತ್ತೆ ಆದಾಯ ಸರ್ಕಾರದ ಆದಾಯ ಸರಿಯಾಗಿ ಸ್ಪೆಂಡ್ ಮಾಡ್ತಾ ಇಲ್ಲ. ಯಾರಾಗ್ಬೇಕು ಸರ್ ಈಗ ನೆಕ್ಸ್ಟ್ ಎಲೆಕ್ಷನ್ ಬಂತು ಎಂತ ಬೇಕು ಎಲೆಕ್ಷನ್ ಅಂದರೆ ಇವಾಗ್ನವ್ರು ಏನು ಆಫ್ಟರ್ ಆಲ್ 2 ಇಯರ್ಸಲ್ಲಿ ಏನು ಮಾಡ್ತಾರೆ, 3 years ದೇ ಹ್ಯಾವ್ ನಾಟ್ ಅಚೀವ್ಡ್ ಎನಿಥಿಂಗ್. ಇನ್ನು ಮೋರ್ ಟು 1.5 years ವಾಟ್ ಕ್ಯಾನ್ ದೇ ಹ್ಯಾವ್ ಅಚೀವ್ ಅಷ್ಟೇ. ಏನು ಓದಿದ್ದೀರಾ ಯಜಮಾನ್ರೆ ನೀವು? ಓದಿದ್ದೆ PUC ತನಕ. ಡಿ ಕೆ ಶಿವಕುಮಾರ್ ಅವ್ರ ಫ್ರೆಂಡ್ಸ್ ಫ್ರೆಂಡ್ಸಾ? ಹ್ಞೂ